ಲೂಲು ಪಂಟೂರಾ ಲಿಟಲ್ ಸ್ಟಾರ್ 2025 ರಾಷ್ಟ್ರೀಯ ಮಟ್ಟದ ಪ್ರತಿಭಾ ಹಬ್ಬದಲ್ಲಿ ಪುಟಾಣಿಗಳ ಮೆರುಗು ಸಮೂಹ ಕಾರ್ಕಳ ಚಾಂಪಿಯನ್ ಪಟ್ಟ ಜಯಿಸಿದರು. ಬೆಂಗಳೂರು ಜೂನ್ 29ರಂದು ಬೆಂಗಳೂರಿನ ಲೂಲು ಪಂಟೂರಾದಲ್ಲಿ ಶನಿವಾರ ನಡೆದ ಲಿಟಲ್ ಸ್ಟಾರ್ 2025 ಫೈನಲ್ ಸ್ಪರ್ಧೆ ಭಾರೀ ಸಫಲತೆಯೊಂದಿಗೆ ಕೊನೆಗೊಂಡಿತು. ಮಿಲ್ಕಿ ಮಿಸ್ಟ್ ವತಿಯಿಂದ ಪ್ರಾಯೋಜಿತವಾಗಿದ್ದ ಈ ಪ್ರತಿಭಾ ಸ್ಪರ್ಧೆಗೆ ರೇಡಿಯೋ ಸಿಟಿ 91.1 FM ಸಹಯೋಗ ನೀಡಿತು. 8 ವರ್ಷದಿಂದ 15 ವರ್ಷದೊಳಗಿನ ಮಕ್ಕಳಿಗೆ ವೇದಿಕೆಯಾಗಿರುವ ಈ ಸ್ಪರ್ಧೆಗೆ ದೇಶದ ಮೂಲೆ ಮೂಲೆಯಿಂದ 1000ಕ್ಕೂ ಹೆಚ್ಚು ಅರ್ಜಿಗಳು ಲಭ್ಯವಾಗಿದ್ದು, ಇದನ್ನು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನಾಗಿ ಮಾಡಿತು. ಬಹು-ಹಂತದ ತಪಾಸಣೆಯ ಬಳಿಕ ಆಯ್ದ ಫಲಿತಾಂಶಗಳು ಮಿಂಚಿನ ಪ್ರದರ್ಶನದೊಂದಿಗೆ ಅಂತಿಮವಾಗಿ ಘೋಷಿತವಾಗಿದ್ದವು. ಸಮೂಹ ಕಾರ್ಕಳ ಸ್ಪರ್ಧೆಯ ಚಾಂಪಿಯನ್ ಪಟ್ಟವನ್ನು ಗೆದ್ದರೆ ಅಭಿನವ ಶ್ರೀನಿಧಿ ತಾಯೂರ್ ಮೊದಲ ರನ್ನರ್ ಅಪ್ ಹಾಗೂ ಹಾನಾ ಮೆಹ್ವಿಶ್ ಎರಡನೇ ರನ್ನರ್ ಅಪ್ ಆಗಿ ಆಯ್ಕೆಯಾದರು. ಪ್ರತ್ಯೇಕ ವಿಭಾಗಗಳಲ್ಲಿ ವಿಜೇತರಾಗಿರುವವರು ನೃತ್ಯದಲ್ಲಿ ಋತ್ವಿಕಾ, ಗಾಯನದಲ್ಲಿ ಜೀನಾ ಮೇರಿಯಮ್ ಅರುಣ್ ಮತ್ತು ಸಂಗೀತ ವಾದ್ಯಗಳಲ್ಲಿ ಅಮೋಘ್ ಆರ್ ನಾಯಕ್. ವಿಜೇತರಿಗೆ 1 ಲಕ್ಷ, ಚಾಂಪಿಯನ್ಗೆ 50,000. ವಿಜೇತರಿಗೆ 1 ಲಕ್ಷ, ಚಾಂಪಿಯನ್ಗೆ 50,000, ಮೊದಲನೇ ರನ್ನರ್ ಅಪ್ಗೆ 25,000, ಎರಡನೇ ರನ್ನರ್ ಅಪ್ಗೆ ನಗದು ಬಹುಮಾನಗಳ ಜೊತೆಗೆ ವಿಶೇಷ ಉಡುಗೊರೆಗಳು ನೀಡಲಾಯಿತು. ಪರಿಚಿತ ಪ್ರತಿಭಾ ಕ್ಷೇತ್ರದ ನ್ಯಾಯಾಧೀಶರು ಸ್ಪರ್ಧೆಗುತ್ತ ಹಾಗೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆರ್ ನಾಯಕ್, ಶ್ರೇಯಾಂಶ್ ಮಣಿ, ದಿಯಾ ಚಂದ್ರ, ಮೋನಾಲ್ ಕೆವಿ, ಕಿಶನ್, ಇಂಚರ ಎಂ, ರೋಹಿ ನಿಲಾಶೆ ಮತ್ತು ಇತರರು ಗಮನ ಸೆಳೆದ ಮಕ್ಕಳಲ್ಲಿ ಕೆಲವರು. ಲೂಲು ಮಾಲ್ ಬೆಂಗಳೂರು ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಶರೀಫ್ ಕೊಚ್ಚುಮೋನ್ ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಲಿಟಲ್ ಸ್ಟಾರ್ 2025 ಸ್ಪರ್ಧೆ ಒಂದು ಸರಳ ಹಬ್ಬವಲ್ಲ. ಇದು ಮಕ್ಕಳ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ, ಕಲ್ಪನೆಗೆ ಹಕ್ಕು ಕೊಡುವ ಮತ್ತು ಪ್ರತಿಭೆಗೆ ವೇದಿಕೆ ನೀಡುವ ಒಂದು ಚಳವಳಿಯಾಗಿ ರೂಪಾಂತರಗೊಂಡಿತು. ಮುಂದಿನ ವರ್ಷ ಸ್ಪರ್ಧೆಯನ್ನು ಇನ್ನಷ್ಟು ವೈವಿಧ್ಯಪೂರ್ಣವಾಗಿ ನಡೆಸುವ ಯೋಜನೆಯಿದೆ ಎಂದರು. 2026ರಲ್ಲಿ ಈ ಕಾರ್ಯಕ್ರಮವನ್ನು ಮತ್ತಷ್ಟು ವಿಭಾಗಗಳೊಂದಿಗೆ ದೊಡ್ಡ ಮಟ್ಟದಲ್ಲಿ ಆಯೋಜನೆಯಾಗಲಿದ್ದು, ಯುವ ಪ್ರತಿಭೆಗಳಿಗಾಗಿ ಹೆಚ್ಚಿನ ಅವಕಾಶಗಳನ್ನು ಒದಗಿಸಲಿದೆ.